ಸ್ವಾತಿ ಅವರೇ, ತಮ್ಮಲ್ಲೇ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಅಭಿವೃದ್ಧಿ ಖಡಾಖಂಡಿತವಾಗಿ ಬೇಕು. ಅದರಲ್ಲೂ ಬೆಂಗಳೂರಂತ ನಗರ ಬೆಳೆದಿರೋ, ಇನ್ನಷ್ಟು ಬೆಳಿಲಿಕ್ಕೆ ಆಸ್ಪದ ಅವಕಾಶ ಅನಿವಾರ್ಯತೆ ಇರುವಂತಹ ನಗರದ ಸುತ್ತಮುತ್ತ ಅಭಿವೃದ್ಧಿ ಅನ್ನೋದು ಆಗ್ಲೇಬೇಕು. ಬಟ್ ಈ ಅಭಿವೃದ್ಧಿ ಅನ್ನೋದು ಅಭಿವೃದ್ಧಿ ವರ್ಸಸ್ ರೈತರು, ಅಭಿವೃದ್ಧಿ ವರ್ಸಸ್ ಅನ್ನದಾತರು ಅನ್ನೋ ರೀತಿಯಲ್ಲಿ ಆಗ್ಬಾರ್ದಲ್ವಾ ಅನ್ನೋ ಚಿಕ್ಕ ಕಳಕಳಿ. ಸ್ಮಿತಾ ಅವರೇ, ಒಂದಷ್ಟು ಬಹಳ ಸ್ಪಷ್ಟ. ನಾನು ಈ ಒಂದು ವಿವಾದ ಶುರುವಾದಂತಹ ಸಂದರ್ಭದಿಂದ, ವಿವಾದ ಅನ್ನೋದಕ್ಕಿಂತ ಈ ಯೋಜನೆ ಶುರುವಾದಂತಹ ಸಂದರ್ಭದಿಂದ ಪ್ಲಸ್ ಈ ಪೊಲಿಟಿಕಲ್ ಪ್ರೇರಿತ ವಿವಾದ ಸೃಷ್ಟಿಯಾದಂತಹ ಸಂದರ್ಭದಿಂದ ನಾನು ಹೇಳ್ತಾ ಇರುವಂತದ್ದು ಒಂದೇ ಮಾತು. ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾ ಬಂದಿದ್ದಾರೆ, ಅಂಡ್ ನಮ್ಮ ಪಕ್ಷದ ವಿವಿಧ ನಾಯಕರು ಕೂಡ ಹೇಳ್ತಾ ಇರುವಂತದ್ದು. ಗನ್ ಪಾಯಿಂಟ್ ಅಲ್ಲಿ ಇಟ್ಕೊಂಡು ಯಾರನ್ನೂ ಕೂಡ ನಾವು ಸೈನ್ ಮಾಡಿ ಅಂತ ಹೇಳೋದಿಕ್ ಸಾಧ್ಯ ಇಲ್ಲ ಸ್ಮಿತಾ ಅವರೇ. ಇದು ನಮ್ಮ ಸರ್ಕಾರದ ಬಹಳ ಸ್ಪಷ್ಟವಾದಂತಹ ನಿಲುವು. ಹಾಗಿದ್ದಂತಹ ಸಂದರ್ಭದಲ್ಲಿ ಹೋರಾಟಗಳು ನಡೀತಾ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಒಂದಿಷ್ಟು ವಿರೋಧ ವ್ಯಕ್ತವಾಗಿದೆ, ಅದನ್ನೂ ನಾನು ಅಲ್ಲಗಳಿತಾ ಇಲ್ಲ. ಆದ್ರೆ 80% ಜನರ ಒಂದು ಅಪ್ರೂವಲ್ ಇಲ್ದಿರ ಇಂತಹ ಒಂದು ದೊಡ್ಡ ಪ್ರಾಜೆಕ್ಟ್ ಅನ್ನ ಸರ್ಕಾರ ಕೈಗೊಳ್ಳೋದಕ್ಕೆ ಸಾಧ್ಯನಾ? ಅಥವಾ ಇಂತಹ ಒಂದು ದೊಡ್ಡ ಯೋಜನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಈಗಷ್ಟೇ ಹೊಸದಾಗಿ ಬಂದಿರೋ, ಪ್ರಾಕ್ಟಿಕಲ್ ಆಗಿ ಮಾತಾಡ್ತಾ ಇದ್ದೀನಿ ನಾನು, ಈಗಷ್ಟೇ ಹೊಸದಾಗಿ ಬಂದಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳು ಇಷ್ಟು ದೊಡ್ಡ ರಿಸ್ಕ್ ಅನ್ನ ಯಾಕೆ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನ ಮಾಧ್ಯಮಗಳು ಮಾಡಿದಾಗ ನಾನು ಅದನ್ನ ಹೇಳುವಂತದ್ದು. ಒಂದು ಅಭಿವೃದ್ಧಿ ಕೆಲಸಗಳಾಗ್ಬೇಕು ಅಂದಾಗ ನಾವು ಗುಜರಾತ್ ನಲ್ಲಿ ಆಕ್ಚುಲಿ ಮಾತಾಡ್ತಾ ಇದ್ವಿ. ಹಿಂದೆ ಪತ್ರಕರ್ತೆ ಆಗಿದ್ದಾಗ್ಲೂ ಕೂಡ ನಾನು ಅಲ್ಲಿ ಕವರ್ ಮಾಡಕ್ ಹೋದಾಗ ಸಿಟಿ ಸೆಂಟರ್ ಇದ್ದಂತಹ ಸ್ಲಮ್ ಗಳನ್ನ ಕ್ರಿಯೇಟ್ ಮಾಡಿ ಅಲ್ಲಿ ಒಂದು ರಿವರ್ ಫ್ರಂಟ್ ನ ಮಾಡಿರುವಂತದ್ದು. ಅವತ್ತಿನ ದಿನವೂ ಕೂಡ ಬಹಳಷ್ಟು ಅದಕ್ಕೆ ವಿರೋಧವನ್ನ ವ್ಯಕ್ತವಾಗಿತ್ತು. ಇದೇ ಮಾತನ್ನ ಮಾನ್ಯ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ಹೇಳಿ ಕಳಿಸಿದಂಥದ್ದು. ಅವರು ಅಂದು ಮಾಡಿದಂತಹ ಪ್ರಾಜೆಕ್ಟ್ ಇವತ್ತು ದಶಕಗಳ ಕಾಲ ಜನರ ಮನಸ್ಸಿನಲ್ಲಿ ಉಳಿದಿರುವಂತದ್ದು. ಹಾಗಂತ ಹೇಳಿ ಅಲ್ಲಿರುವಂತಹ ಜನರ ಬದುಕನ್ನ ಬದಲಾಯಿಸುವಂತದ್ದು ಅಥವಾ ಅವರನ್ನ ಬೀದಿ ಪಾಲ್ ಮಾಡುವಂತಹ ಕೆಲಸವನ್ನ ಆಗ್ಲಿಲ್ಲ. ಅವರಿಗೆ ಸರಿಯಾದಂತಹ ಸೂಕ್ತ ಪರಿಹಾರಗಳನ್ನ ಡಿಬೇಟ್ ಶುರುವಾಗ್ಲಿಕ್ಕೆ ಮುಂಚೆ ಸ್ವಾತಿ ಅವರೇ ಒಂದು ವರದಿಯನ್ನ ಪ್ಲೇ ಮಾಡಿದ್ವಿ, ಅದನ್ನೇ ನೀವು ಗಮನಿಸಿದ್ರೋ ಎಲ್ಲೋ ಗೊತ್ತಾಗ್ಲಿಲ್ಲ. ಕರೆಕ್ಟು, ಅಭಿವೃದ್ಧಿ ಮಾಡಬೇಕು ಅಂತ ಹೋದಾಗ ಪ್ರತಿಭಟನೆಗಳಾಗತ್ತೆ, ಬಟ್ ಅದರ ಪ್ರತಿಫಲ ಅನ್ನೋದು ಹೆಂಗಾಗತ್ತೆ ಅನ್ನೋದಕ್ಕೆ ಪಶ್ಚಿಮ ಬಂಗಾಳ ನಮ್ ಕಣ್ಮುಂದೆ ಉದಾಹರಣೆಯಾಗಿ ನಿಲ್ಲುತ್ತೆ. ಬೇಡ, ಬೇರೆ ರಾಜ್ಯ, ನಮ್ದೇ ರಾಜ್ಯ ತಗೊಳ್ಳಿ. ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯನವರು ದೇವನಹಳ್ಳಿ ಹತ್ರ ಇದ್ದಿದ್ದ ಪ್ರಾಜೆಕ್ಟ್ ಅನ್ನ ಅನಿವಾರ್ಯವಾಗಿ ನಿರ್ಧಾರ ಬದಲು ಮಾಡಬೇಕಾಯ್ತು. ಯಾಕೆ? ಅವ್ರಿಗೆ ಗೊತ್ತಿತ್ತು ಪೊಲಿಟಿಕಲ್ ಕಾನ್ಸಿಕ್ವೆನ್ಸಸ್ ಏನಿರುತ್ತೆ ಅಂತ ಹೇಳಿ. ಈ ಬಿಡದಿ ವಿಚಾರದಲ್ಲೂ ಹಂಗ ಆಗಲ್ವಾ ಅನ್ನೋದು ನನ್ನ ಪ್ರಶ್ನೆ ಅಷ್ಟೇ. ಆಗ್ಲೇಬೇಕು ಅಂತಿಲ್ಲ, ಆದ್ರೆ ಅನ್ನೋದು. ಸ್ಮಿತಾ ಅವರೇ, ಪೊಲಿಟಿಕ್ಸ್ ಮಾಡ್ಬೇಕಾದಾಗ ಎರಡು ವಿಚಾರಗಳನ್ನ ಬಹಳ ಸ್ಪಷ್ಟವಾಗಿ ಮನಸ್ಸಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಒಂದು, ಮಾಡುವಂತಹ ಅಭಿವೃದ್ಧಿ ಕಾರ್ಯಗಳು ರಾಜ್ಯಕ್ಕೆ ಎಷ್ಟು ಹಿತವಾಗಿರುತ್ತೆ, ಜನರಿಗೆ ಎಷ್ಟು ಹಿತವಾಗಿರುತ್ತೆ, ಇದರಿಂದ ಆಗುವಂತಹ ಪೊಲಿಟಿಕಲ್ ಪ್ರೇರಣೆಗಳೇನು. ಹೌದಪ್ಪ, 2028ಕ್ಕೆ ಈ ಒಂದು ಇಶ್ಯೂ ದೊಡ್ಡದಾಗ್ಬಿಡುತ್ತೆ, ರೈತರು ನಮ್ ವಿರುದ್ಧ ನಿಂತ್ಕೊಂಡ್ಬಿಡ್ತಾರೆ ಅನ್ನುವಂತಹ ಹುನ್ನಾರವನ್ನ ಇಟ್ಕೊಂಡು ಇವತ್ತಿನ ದಿನ ನಾವು ಈ ಪ್ರಾಜೆಕ್ಟ್ ಇಂದ ಹಿನ್ನಡೆದ್ರೆ, ನಾನು ಹೇಳ್ತಾ ಇದ್ದೀನಿ ಸ್ಮಿತಾ ಅವರೇ, ನಾನು ಬೆಂಗಳೂರಿನ ನಿವಾಸಿ, ನೀವು ಬೆಂಗಳೂರಿನ ನಿವಾಸಿಗಳು, ಅಲ್ಲಿ ಕೂತಿರುವಂತಹ ಎಲ್ಲಾ ಪ್ಯಾನಲಿಸ್ಟ್ ಗಳು ಕೂಡ ಬೆಂಗಳೂರಿನ ನಿವಾಸಿಗರು. ಸೊ ಬೆಂಗಳೂರಿನಲ್ಲಿ ಆಗಿರುವಂತಹ ಕಂಜೆಷನ್ ಅನ್ನ ಸ್ವಲ್ಪ ಶಿಫ್ಟ್ ಮಾಡಬೇಕು ಅನ್ನುವಂತಹ ಯೋಜನೆ, ಅದು ಮಹತ್ತರವಾದಂತಹ ಯೋಜನೆಯನ್ನ ಕೈ ಬಿಡಬೇಕಾಗತ್ತೆ. ಅಲ್ಲಿರುವಂತಹ ರೈತರನ್ನ ನಾನು ಅಲ್ಗಳಿತಾ ಇಲ್ಲ, ಅಲ್ಲಿರುವಂತಹ ಕೃಷಿಕರನ್ನ ಅಲ್ಗಳಿತಾ ಇಲ್ಲ, ಅಲ್ಲಿರುವಂತಹ ಹೈನುಗಾರಕರನ್ನ, ಹಾಲು ಉತ್ಪಾದಕರನ್ನ ನಾನು ಅಲ್ಗಳಿತಾ ಇಲ್ಲ. ಆದ್ರೆ ಒಂದಂತೂ ಸ್ಪಷ್ಟ, ನೋಟಿಫಿಕೇಶನ್ ಆದಂತಹ ಸಂದರ್ಭದಲ್ಲಿ ಕೋರ್ಟಿಗೆ ಹೋಗುವಂತ ಒಂದು ಅವಕಾಶ ಇದೆ. ಲೀಗಲಿ ಯಾರೋ ಮೂವ್ ಮಾಡ್ತಾ ಇಲ್ಲ ಸ್ಮಿತಾ ಅವರೇ. ರಾಜಕೀಯ ಪ್ರೇರಿತ ಅಂತ ನಾನು ಯಾಕೆ ಹೇಳಿದೆ ಅಂತಂದ್ರೆ, ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ಇಟ್. ನಾನು ಆ ಜಾಗಕ್ಕೆ ಹೋಗಿದ್ದೀನಿ, ನಾನಲ್ಲಿ ನೋಡ್ಕೊಂಡು ಬಂದಿದ್ದೀನಿ, ನೀವು ಚಾನೆಲ್ಗಳಲ್ಲಿ ವರದಿ ಮಾಡಿದ್ದೀರಿ. ಹೇಳ್ತಿಲ್ಲ ಸ್ವಾತಿ ಅವರೇ, ಒಬ್ಬ ಸಾಮಾನ್ಯ ರೈತ ಕೋರ್ಟ್ಗೆ ಹೋಗೋದು ಅಷ್ಟು ಸುಲಭಾನ ಅನ್ನೋದು ನಿಮ್ಗೂ ಕೂಡ ಗೊತ್ತಿರೋ ವಿಚಾರ. ಕೋರ್ಟು ಕಚೇರಿ ಅಲಿತಾ ಕೂರೋದು ಒಬ್ಬ ಸಾಮಾನ್ಯ ರೈತನ ಪಾಲಿಗೆ ನಿಜವಾಗ್ಲೂ ಕೂಡ ಆಗುವಂತ ಕೆಲ್ಸನ ನಿಮ್ಗೂ ಗೊತ್ತಿರೋದು. ನಾನು ಹಂಗಂತ ಹೇಳಿ ಹೋಗಬಾರ್ದು ಅಂತ ಹೇಳ್ತಾ ಇಲ್ಲ. ಹಿಂಗ್ ನೀವು ಸಜೆಸ್ಟ್ ಮಾಡಿದ್ರಿ ಕೋರ್ಟ್ಗೆ ಹೋಗ್ಲಿ, ಅಬ್ಜೆಕ್ಟ್ ಮಾಡ್ಲಿ ಅಂತ ಹೇಳಿ. ಕೋರ್ಟ್ಗೆ ಹೋದ್ರೆ ಏನಾಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರೋ ವಿಚಾರ. ಮತ್ತವ್ರೆ, ಒಂದು ವಿಚಾರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈಗ ಸರ್ವೆ ಮಾಡಕ್ ಹೋದ್ರು ಅಥವಾ ನೋಟಿಫಿಕೇಶನ್ ಆದ ನಂತರದಲ್ಲಿ ಸಿಗ್ನೇಚರ್ ಹಾಕೋದಕ್ಕೆ ಕೇಳೋದಕ್ಕೆ ಹೋದ್ರು. ನಾನ್ ಮಾಡಲ್ಲ ಅಂತಂದ್ರೆ ಒತ್ತಾಯ ಮಾಡಿ ಮಾಡಿಸುವಂತಹ ಅಧಿಕಾರ ಯಾರಿಗೂ ಇಲ್ಲ, ಯಾವ ಅಧಿಕಾರಿಗೂ ಇಲ್ಲ, ಮುಖ್ಯಮಂತ್ರಿಗೂ ಇಲ್ಲ, ನನಗೂ ಇಲ್ಲ, ಈ ರಾಜ್ಯದಲ್ಲಾಗ್ಲಿ ಈ ದೇಶದಲ್ಲಾಗ್ಲಿ ಯಾವ ಸಾಂವಿಧಾನಿಕ ಹುದ್ದೆಯನ್ನ ಹೊಂದಿರುವಂತಹ ವ್ಯಕ್ತಿಗೆ ಇಲ್ಲ. ಇದು ಸ್ಪಷ್ಟ. ಆದ್ರೆ ಇಲ್ಲಿ ಇದರ ಸುತ್ತ ಇರುವಂತಹ ರಾಜಕೀಯನವನ್ನ ಮಾತ್ರ ನಾವು ನೋಡ್ಬೇಕಾಗಿದೆ. ನಾನು ಸ್ಟಾರ್ಟಿಂಗ್
ಸ್ಟಾರ್ಟಿಂಗ್ ಅಲ್ಲೇ ಬಹಳ ನೇರವಾಗಿ ನಮಗೆ ಹೇಳಿದೆ, ಗನ್ ಪಾಯಿಂಟ್ ಅಲ್ಲಿ ಇಟ್ಕೊಂಡು ಯಾರ ಕೈಲಿ ಯಾವ ಕೆಲಸವನ್ನು ಎಸ್ಪೆಷಲಿ ಈ ಒಂದು ವಿಚಾರದಲ್ಲಿ ಈ ಪ್ರಾಜೆಕ್ಟ್ ನಲ್ಲಿ ಮಾಡ್ಸೋದಕ್ಕೆ ನಾವು ತಯಾರಿಲ್ಲ ಅಥವಾ ನಾವ್ ಇದನ್ನ ಮಾಡ್ತಾ ಇಲ್ಲ ಅಂತ. ನಾನು ಇನ್ ಜನರಲ್ ಕೇಳ್ತಾ ಇದ್ದೆ ಸ್ವಾತಿ ಅವರೇ, ಇನ್ನೊಂದು 2-3 ಪ್ರಾಜೆಕ್ಟ್ ಗಳ ವಿಚಾರಕ್ಕೂ ಕೂಡ ಅಂತಂದ್ರೆ ಈ ಸೆಕೆಂಡ್ ಏರ್ಪೋರ್ಟ್, ಸ್ಟೇಡಿಯಂ ಇತ್ಯಾದಿ ವಿಚಾರಕ್ಕೂ ಕೂಡ ಮಾತನಾಡೋಣ. ಬಟ್ ನೀವು ಬಿಡದಿ ವಿಚಾರ ಪ್ರಸ್ತಾಪ ಮಾಡಿರೋದ್ರಿಂದ ಎನಿವೆ ಆ ಭಾಗದಿಂದ ಬಂದವರು ಇಬ್ರು ರೈತರಿದ್ದಾರೆ, ಒಬ್ರು ನಾವು ಭೂಮಿ ಕೊಡ್ಲಿಕ್ಕೆ ಸಿದ್ಧ ಅನ್ನೋರು, ಇನ್ನೊಬ್ರು ಭೂಮಿ ಕೊಡ್ಲಿಕ್ಕೆ ಸಿದ್ಧ ಇಲ್ಲ ಅನ್ನೋರು. ಅವ್ರನ್ನ ಮಾತಾಡ್ಸ್ಕೊಂಡು ವಾಪಸ್ ಬರ್ತೀನಿ. ನಾವು ಏರ್ಪೋರ್ಟ್ ವಿಚಾರನೂ ಮಾತನಾಡೋಣ, ಹೈನುಗಾರರ ಬಗ್ಗೆ ಕೂಡ ಮಾತನಾಡ್ಲಿಕ್ಕೆ ಪೆಂಡಿಂಗ್ ಇದೆ. ಐ ವಿಲ್ ಗೆಟ್ ಬ್ಯಾಕ್ ಟು ಯು ಸ್ವಾತಿ ಅವರೇ, ಕನೆಕ್ಟೆಡ್ ಇರಿ.